ನಮಸ್ಕಾರ ಎಲ್ಲರೂ ಹೆಂಗದಿರಿ, ಆರಾಮದಿರಿ. ನಾನು ಈಗ ಮಧ್ಯಾಹ್ನ ಲಾಗ್ ಶುರು ಮಾಡಾಕತ್ತೆ ನೋಡ್ರಿ. ಟೈಮು 3 ಗಂಟೆ ಆಯ್ತು. ಅಲ್ಲಿ ಹಿಂದೆ ಬಿಸಿಲು ಐತಿ, ಇಲ್ಲಿ ಮುಂದೆ ಮಳೆನೂ ಐತಿ. ಇದೊಂಥರ ವಿಚಿತ್ರ ಮಳೆ. ಹಿಂಗೆ ಮಳೆ ಆಗತ್ತಂದ್ರೆ ಎಲ್ಲಾರಲ್ಲ ಮಾಡಲ್ಲಿ ಮುಗಿಲಲ್ಲಿ ಕಾಮನ್ ಬಿಲ್ ಮುಡಿರ್ತೈತಿ. ಇದಷ್ಟು ನೋಡ್ರಿ ಮಳೆ. ಇವತ್ತು ನನ್ನ ಬರ್ತಡೇ. ಬಟ್ ಬರ್ತಡೇ ಸ್ಪೆಷಲ್ ಏನಾದರೂ ಇರ್ಬೇಕಲ್ರಿ, ಗೊತ್ತಿಲ್ಲ, ಏನೂ ಇಲ್ಲ ಸದ್ಯಕ್ಕೆ. ಮಾಮೂಲಿ. ಹಾಂ ಬರ್ರಿ, ನಿಮ್ಗೆ ತೋರಿಸ್ತೇನೆ. ಇವತ್ತು ಕೋಳಿ ಗೂಡು ತೊಗೊಂಬಂದಾರಂದ ಬೆಕ್ಕಿನ ಸಲುವಾಗಿ. ಅದು ಬೆಕ್ಕು ಕಾಡು ಸಂಬಂಧ ಅಯ್ಯೋ ಇಲ್ಲೆಲ್ಲ ಹಂಗೆ ಇಟ್ಟೆ ನಾನು ಮುಂಜಾನೆಗೆಲ್ಲ ಇದನ್ನು ಮಾಡಿ. ಕಿಚನ್ನ ಏನೂ ರೆಡಿ ಮಾಡಿಲ್ಲ. ತೋರಿಸ್ತೇನೆ ಬರ್ರಿ. ಇದಕ್ಕೆ ಎಷ್ಟು ಅಂತಂದ್ರೆ 2500 ರೂಪಾಯಿ ಅಂತ. ಬಟ್ ರೊಕ್ಕ ಭಾಳ ಆಯ್ತು. ಕ್ವಾಲಿಟಿ ಓಕೆ ಅನ್ನೋ ಥರ ಐತಿ. ಅದನ್ನು ನಾವು ಎಷ್ಟು ಸೇಫಾಗಿ ನೋಡ್ಕೋತೀವಲ್ಲ ಅಷ್ಟು ಬಾಳಕೆ ಬರ್ತೈತೆ ಅಂತ ಅಂದ್ಕೊಂಡೇವಿ. ಇವು ಕೋಳಿ ಪಳ್ಳಿ ತಂದಿದ್ವಲ್ಲ ನಾವು, ಈ ಬೆಕ್ಕನ್ನ ಎಲ್ಲ ತಿಂದು ಎಲ್ಲ ಖಾಲಿ ಮಾಡಾಕತ್ತೈತಿ. ಹಾಗಾಗಿ ಸಣ್ಣ ಮರಿ ಇದ್ದಾಗ ಇದ್ರೊಳಗೆ ಇದು ಮಾಡ್ಬೋದು. ಮತ್ತು ಕಾಳು ಹಾಕಿದಾಗ ನಾವು ಕೋಳಿನ ಇದ್ರೊಳಗನ್ನ ಬಿಟ್ಟು ಅಲ್ಲೇ ಕಾಳು ಹಾಕಿ ಇಡ್ಬೋದು. ಹಾಗಾಗಿ ಓಕೆ, ಯೂಸ್ ಐತಿ. ತೊಗೊಂಬಂದಿಂದ ಯೂಸ್ ಮಾಡಬೇಕಲ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ಕೋಳಿ ಗೂಡು ಐತಿ, ಅದ್ರದ್ದು ಅವಶ್ಯಕತೆ ಇಲ್ಲ ಅಂತ ಅಂದ್ರೂ ತೊಗೊಂಬಂದಿಂದ ಅವಶ್ಯಕತೆ ಐತೆ ಅಂತ ಅನಿಸ್ತೈತಿ. ಮಳೆ ನೋಡ್ರಿ, ಸಣ್ಣಗೆ ಮಳೆ ಬರಾಗತೈತಿ. ನಾನು ಇವತ್ತು ನನ್ನ ಬರ್ತಡೇ ಐತಿ. ನನ್ನ ಗಂಡ ಹಂಗೆ ಸರ್ಪ್ರೈಸ್ ಕೊಡ್ತಾನ ಅಂತ ನಾನು ಅಂದ್ಕೊಂಡೇನೆ. ಶೇಂಗಾ ಹೊಡಿದು ಹಚ್ಚಾರ ನಮ್ಗೆ. ಶೇಂಗಾ ಹೊಡಿ ಮಂದಿ ಗಂಡುಗಳು ನೀನ್ ಕೆಳಯಾಕ ಹಿಂಗ ಮಾಡಿದ್ದಿಲ್ಲ, ಹಿಂಗ ಮಾಡಿದ್ದಿಲ್ಲ. ಶೇಂಗಾ ಉಂಡಿ ಮಾಡಾಕಂತೇಳಿ ಶೇಂಗಾ ಹೊಡ್ಯಾಕತ್ತೇವಿ. ಇಲ್ಲಿ ಎಣ್ಣೆ ಬಿದ್ದತ್ ನೋಡ್ರಿ, ಎಣ್ಣೆ ಚೆಲ್ಕೊಂಡಿಂದ ಏನೋ ಗೊಬ್ಬರ ಚೀಲ ಶೇಂಗಾ ಹೋದ್ರೆ ನಿಂದಿರ್ಬೇಕು. ಎಂತ ಗುಣ ನೋಡ್ರಿ ಇವ್ರದ. ನೀವು ಆಗಟ್ನಾಗ ಇಟ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡ್ಬೇಕು? ಅವು ಹಸಿ ಶೇಂಗಾ ಅಂತ ತಂದೀವಿ ಅಂತೇಳಿ ಮತ್ತೆ ಒಣ ಶೇಂಗಾ ಅಂತ ಏನು ತಂದು ಕೊಟ್ಟಿಲ್ಲ. ಹಸಿವು ತಂದಿದ್ದೀವಿ. ಅವನ್ನ ಏನು ಹಸಿ ಅಲ್ಲಿ ಒಣಗಿಸಿದ್ದು ಒಣಗಿಸೋದು ಎಲ್ಲಿ? ಹಸಿ ತಂದು ತಗಡಿ ಮೇಲೆ ಹಾಕಿ ಒಣಗಿಸೋದು. ಹಸಿ ಶೇಂಗಾ ತಂದೀವಿ. ಏನಾಗ್ತದೆ ಮಗಳಿಗಂತೂ ಒಣಗಿದ್ದು ಪುಣ್ಯ ಕೊಡ್ಸಿರಿ. ಒಣಗಿದ್ದು ಒಂದು ಅರ್ಧ ಇನ್ನಂತ ಗುಣದ ಅದು ಯಾರು ಹಾಕ್ಯಾರ ನೋಡ, ನೀ ಹಾಕಿ ಅದ ನಾ ಯಾವ ಬಿಸಿಲು ಬಿಸಿಲು ಹೇಳಿನ ಮಾನಿ ಬಿಸಿಲು ಬಿದ್ದತ್. ನೀನಿಲ್ ಕುಂಡ್ರದು ಒಂದ್ 10 ನಿಮಿಷ ಅಲ್ಲೇ ಹಾಕೊಂಡ ಅದ ಹಾಳಿನ ಹಂಗ ಬರೀ 10 ನಿಮಿಷ ಎಬ್ಬಿಸ್ಕೊಂಡು ಹೋಗಿ ಕುಂತ್ರ ಇದಾಕಿದ್ದು. ಈ ಸುಮ್ಮನೆ ಕಣ್ಣಾಗ ನಿದ್ದಿ ತುಳ್ಕಾಡೈತಿ. ಹೊಡಿಲೇ ಮಕ್ಕಳು ಹೋಗಿ ನನ್ನ ಗಂಡ ಹೊಟ್ಟೆ ಮೇಲೆ ಹತ್ಬಿಟ್ಟೈತಿ. ನಮ್ಮಪ್ಪ ಅಂತ ಅಲ್ಲೇ ಎಲ್ಲಿ ಅಲ್ಲೇ ಏನಾರ ಹೇಳುದು ಬೆಟ್ಟ ಫೋನ್ ಹಚ್ಚಿ ಹೋಗಿ ಬಾ, ಬಂದ್ ಬಿಡ, 8 ದಿನ ಬಾ, 15 ದಿನ ಬಾ. ಈ ಮಾತಿಗೆ ನಗಬೇಕಂತ ಸಿಟ್ಟು ಮಾಡ್ಕೋಬೇಕ ನೀವು ಹೇಳ್ರಿ. ರುಕ್ಮಿಣಿ ಸುಮ್ನೆ ನಗ್ತೀನಿ ಅಂತ ಹೇಳ್ತೀರಿ. ಹೆಂಗ್ರಿ ನೀವು ಸಿಟ್ಟು ಮಾಡ್ಕೊಂಡ್ರೆ ಜಗಳ ಆಕೈತಿ. ನಮ್ಮವ್ ಏನಂದ ಮುಂಜಾನೆ ಆಗಲ್ಲ ಲಘುನ ಹಾಲು ಒಯ್ಯುದಂತ ಹೇಳ್ತೀವಿ ನಾವ. ಅಲ್ಲಿ ಲಘುನ ಹಾಲು ಹೋದ್ ಬಾಲ ಇಲ್ಲಿ ಸಂಜೆ ಮುಂದೆ ಹೊಯ್ತಾರ. ಮುಂಜಾನೆ ಶುರು ಮಾಡ್ತಾರ. ನೀ ನಾಳೆಗೆ ಹಾಲು ಹೋಯ್ತಂದ್ರೆ ಇವತ್ತು ನಂತರ ಹೋಗ, ಮುಂಜಾನೆ ಹಾಲು ಹೋದ್ ಬಂದ್ಬಿಡು. ಹೊಳಿಗೆ ಹಂಗ್ಯಾಕದ ಹೌದು, ಹಂಗ ಮಾಡ್ಲ ಮತ್ತೆ ಮಾಡಕ್ ಬರ್ತದ. ಹಂಗ ಮಾಡ. ಅಲ್ಲಿ ಮುಂಜಾನೆ ಹಾಲು ಹೋದ ಇಲ್ಲ ನೀ ಇಷ್ಟ ಮಾತಾಡಕತ್ತಿ ಅಂದ್ರೆ ನಾ ಹೋಗತ್ತೇನೆ. ನಾ ಹೋಗ್ಬಾರ್ದ ಅಂತ ಅನ್ಕೊಂಡಿದ್ನಿ, ನಾನು ಹೋಗತ್ತೇನೆ. ನಮ್ಮೂರ್ಗೆ
ನಿಮ್ಮ ಹೋಗಿನ ಒಟ್ಟು ತಂದು ಒಂದ ಆಗ್ಬೇಕು ಈ ಯಾಕೆ ನಾನು ತೆಗ್ದ ಬಿಡಕ್ ಬಾ ಅಂತಂದಾಳ ಪಾಪ ದೇವ್ರಿಗೆ ಹಾಲು ಯಾಕೆ ಬಾವ ಅಂತ ಹೇಳಂದ ಅಲ್ಲೇ ಸಾಯಿಗಳು ಇರೋ ಮಟ್ಟ ಕರೀತಾರ ಹೌದು ಆ ಕಡೆ ಯಾರು ಕರೀತಾರ ತವ್ರ ಮನಿ ಅನ್ನೋದು ಇಲ್ಲೇ ಐತೆ ಅನ್ನೋದು ಗೊತ್ತಾಗಂಗಿಲ್ಲ ಮಕ್ಕಳಿಗೆ ಹಂಗಾರ ಅಕ್ಕಿ ಸಸ್ತಾರನ ಕಳಿಸ್ಬೇಕು ಮತ್ತೆ ಅವ್ರ ಮನಿಗೆ ಅಯ್ಯ ಅವ್ರು ಬೇಕಾದ್ರೆ ಹೋಗ್ತಾರ ಏನೋ ಕಳಿಸ್ಬೇಕು ಈಕೆಗೆ ಹೋಗ್ರಿ ಅಂತ ಕಳ್ಸ್ಬೇಕನ ಅವ್ರು ಹೋಗಿರ್ತಾರ ಹೋಗ್ತಾರ ಬರ್ತಾರ ಅವ್ರೇನ್ ಹೋಗ್ತಾರ ಅವ್ರು ಹೋಗ್ತಾರ ಇಲ್ಲ ಅಂತ ನೋಡ ಆಕೆ ಯಾರಿಗೆ ಹೋಗ್ರಿ ಅನ್ನಂಗಿಲ್ಲ ನನ್ ಬರ್ರಿ ಅಂತ ಅವ್ರವ್ರ ಇಷ್ಟ ಅದ ಈಗ ಅವ್ರವ್ರ ಲೈಫ್ ಅವ್ರ ಸ್ವಸ್ಥೆ ಹೋಗ್ತಾರ ಬರ್ತಾರ ಅದಕ್ಕೆ ನಮ್ಮ ಓನ್ ಪರ್ಮಿಷನ್ ಬೇಕಂತೇನಾರ ನಾ ಅವ್ರವ್ರ ಗಂಡುಗಳು ಪರ್ಮಿಷನ್ ಕೊಟ್ರೆ ಸಾಕು ಹೌದಿಲ್ರಿ ಇದಕ್ಕೆ ನಿಮ್ಮ ಹೋಗ ಬಾನ್ಲ ಇದೆ ತಾವ್ರು ಹಾಕಿದ ತಾವ್ರ ಮನಿಲ್ಲ ಇದೆ ಅವ್ರಪ್ಪ ಇಲ್ಲ ಯಾರು ಆಕಿಗೆ ಅಲ್ಲಿ ಸಸ್ತಾರ ಮಾಡ್ಕೊಳಕ್ ಬಾನ್ ಆಕಿಗೆ ಇಲ್ಲಿ ನೋಡು ತಾವ್ರ ಆಕಿಗೆ ಅವ್ರಪ್ಪ ಇಲ್ಲ ಯಪ್ಪ ದೇವ್ರೇ ತಲೆ ನ್ಯೂಸ್ ಹಾಕತ್ತಿರೋ ನಂದ ಮೊದ್ಲ ಬಾಳ್ ಟೆನ್ಷನ್ ಮಾಡ್ಕೊಂಡ್ರು ತಲೆ ಬಾಳ ಕೊರ ಕಿರಿಕಿರಿ ಆತಪ್ಪ ಇವಾಗ ಒಂದಿಟ್ ಬರ್ತಡೇ ಐತಿ ಹೆಂಗ್ ಇಟ್ಕೋಬೇಕು ನನ್ನ ಕೇಳಿ ಪ್ರೀತಿ ಪಡ್ಕೊಳ್ಳೋರು ಕೇಳಿ ಪಡಿಸ್ಕೊಳ್ಳೋರು ಕೇಳಿ ಖುಷಿ ಪಡಿಸ್ಕೊಳ್ಳೋರು ಅಂದ್ರೆ ರುಕ್ಮಿಣಿನ ರುಕ್ಮಿಣಿ ಬಿಟ್ಟು ಬೇರೆ ಯಾರಿಂದನೂ ಸಾಧ್ಯ ಅಯ್ಯಪ್ಪ ಕಣ್ಣಾಗ ನಿಂತಿ ತುರ್ಕಿ ಆಡಕತ್ತೈತಿ 11 ಗಂಟೆ 12 ಗಂಟೆಗೆ ಮಕ್ಕೋದೈತಿ 4 ಗಂಟೆಗೆ ಕೇಳ್ತೇನೆಪ್ಪ 8 ಗಂಟೆ ಕೇಕ್ 11 ಗಂಟೆದಾಗ ಕೆಲಸ ಏನು ಮಕ್ಕೋಬೇಕು ಕುಂಡ್ರಟ್ಲೆ ಮಕ್ಕೋಬೇಕು ಮತ್ ಸಂಚಾನ ಅದನ್ನ ನೋಡುದು ರಾತ್ರಿನೂ ಅದನ್ನ ನೋಡುದು ದಗದಿ ನಾವ್ ಆಮ್ಯಾಗ ಸಿಗ್ತೇವ್ರಿ ಇದು ಬಾಳ ಸೀರಿಯಸ್ ಮ್ಯಾಟರ್ ಆಗೋಂಗ್ ಕಾಣಿಸ್ತತಿ ಆಮ್ಯಾಗ ಸಿಗ್ತೇವಿ ಅದ್ರಾಗ ಏನೈತಿ ನಮ್ ಜಗಳ ನೀವಾರ ಬಗೆಹರಿಸ್ರಿ ಕಮೆಂಟ್ ಯಾರು ಸರಿ ಯಾರು ಈಗ ನಮ್ಮವ್ ಪಂಚಮಿ ಕರ್ದಾಳ ನಾವ್ ಹೋಗೋದ್ ಸರಿನೋ ಹೋಗದೆ ಇರೋದ್ ಸರಿನೋ ಇಲ್ಲಿ ಮುಗಿಸ್ಕೊಂಡ್ ಬಾ ಅಂತ ಹೇಳ ಇದ್ರಾಗ ಯಾವ ಸರಿ ನನ್ ಪರವಾಗಿ ಅವ್ರ ಪರವಾಗಿ ಮಾಡೇ ಹೋಗಿರ್ತೇನೆ 2 ದಿನ ಆಗ ಹೋಗ ಅಲ್ಲೇ ಮಾಡಿ ಇಲ್ಲಿಗೆ ಬಾ ಮತ್ತೆ ಇಲ್ಲಿ ಉಂಡಿ ಕಟ್ಟೋರ್ ಯಾರ ಇಲ್ಲಿ ಉಂಡಿ ಕಟ್ಟೋರ್ ಬ್ಯಾಡಪ್ಪ ನಮ್ಗೆ ಉಂಡಿ ಕಟ್ಟೋದು ಬೇಡ ಅಲ್ಲಿ ತಗೊಂಡ್ ಬಾ ಅಂತ ಅವ್ರ ಐಡಿಯಾ ನಮ್ಗೆ ಗೊತ್ತೇನ ಆಗಲ್ತ ನಿಮ್ಮ ಇನ್ನ 16 ಸಲ ಉಂಡಿ ತಗೊಂಬರ್ಲಿ ರೊಕ್ಕಮ್ಮ ಉಂಡಿ ತಗೊಂಬರ್ಲಿನ 16 ಸಲ ಹಚ್ತಾಳಕ್ಕೆ ಮದುವೆ ಆದಿದ್ 1 ವರ್ಷ 2 ವರ್ಷ ತಂದಾಳ 16 ಸಲ ಬೇಡ ಸರಿ ಬೇಡಾಳ ಅಂದ್ಬಿಡ ನಾಡಿ 17 ವರ್ಷ ನಮ್ಮ ಉಂಡಿ ಕೊಡಕತ್ತ ಏನು 5 ವರ್ಷ ತಂದಾಳ 10 ವರ್ಷ ತಂದಾಳ ಫೋನ್ ಹಚ್ಚಿ ಕೇಳ್ತಾಳ ಉಂಡಿ ತಗೊಂಬರ್ಲಿ ಹೆಂಗ್ ಮಾಡ್ಲಿ ಉಂಡಿ ತಗೊಂಬರ್ಲಿ ಹೆಂಗ್ ಮಾಡ್ಲಿ ಸಮಯಕ್ಕ ನಮ್ಮ ಅವ್ವ ಬಂದು ಉಂಡಿ ಕಟ್ಟು ಹೋಗಿದ್ದು ಹೌದಿಲ್ರಿ ಈಗ ಟೋಟಲಿ ಏನ್ ಆಗೋದು ಅದನ್ನ ಹೇಳ ನನಗೆ ಈಗ ತರಬೇಡ ಅಂತ ಹೇಳ್ತೀಯ ಈಗ ಟೋಟಲಿ ಆಗೋದೇನು ಹೇಳು ಆಮ್ಯಾಗ ಸಿಗ್ತೇನ್ರಿ ನಾನು ನನ್ ಬರ್ತಡೇ ಲಾಗ್ ಹಿಂಗಿತ್ತು ಬಾಯ್ ಸಕ್ರಿ ಹೋದ ನಮ್ದ ಕೊಬ್ಬರಿ ಹೋದ ಕೊಡಂಗಿಲ್ಲ ಯಜಮಾನ್ರು ಇನ್ನೂ ಸಹಸ ಮಾಡ್ಯಾರಂತ ಅದ್ರ ಬಿದ್ದು ಅಂದ್ರೆ ಸಾಯ್ತು ಏನ್ ತುಸಾಕಿಲ್ಲಪ್ಪ ನೀರ್ನಿ ಅಲ್ಲ ಬಿದ್ರು ಹೇಳ್ತಾರ ಅದ್ರಾಗ ಇದು ಇಲ್ಲದ ನೋಡಿ ನಮ್ಮ ಮನೆಯವ್ರ ನೀರು ಕುಡಿಯಕಂತ ಇಲ್ಲಿ ಇದನ್ನ ಮಾಡ್ಯಾರ ಬಾಟಲ್ ಕೊರದ ಇಟ್ಟಾರ ನೋಡ್ಬಾರಕ್ಕು ಇವೇನಿಲ್ಲ ಹೊಲ್ಸಾಟ್ ರಟ್ ಹಾಕಿನ ರಟ್ ಹಾಕ್ತಾರ ಹೊಲ್ಸಾಟ್ ಹಾಕಿರ್ತದ ರಟ್ ತೆಗಿನ ದಂಡೆ ಹಾಕಿರ್ತಾಳ ನೀರು ತೆಗೆದ ಈಗ ಕಟ್ತಿರ್ತಾಗಲಿ ನೋಡ್ ಹಂಗ ಬೀಳಿಲ್ಲ ಬಿದ್ರ ಮುನಗಂಗಿಲ್ಲ ಅಷ್ಟ ಮುನಗಂಗಿಲ್ಲ ಈಗ ನಿಂತಿಲ್ಲ ತೊಳಗದ ಅದ್ರ ಮ್ಯಾಗ ಕುಂತ ಕುಡಿ ಅಂತ ಚಿತಾಯಿ ನೋಡು ನಾನೀಗ ಇಲ್ಲೇ ಶೇಂಗಾ ಕಾಳಿನ ಸಾರು ಕಾಸಿದ್ರ ಅಂತ ಹೇಳಿ ನಾನು ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಸ್ಪೆಷಲ್ ಅಂದ್ರೆ ಕಾಜು ಕರಿ ಗೀ ರೈಸ್ ಪರೋಟ ಈ ಥರ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಇವ್ರು ನಮ್ಮ ಮನೆಯವ್ರು ಇಲ್ಲಿ ಮನ್ಯಾಗ ಊಟ ಮಾಡೋಂಗಿಲ್ಲ ಅಂತಂದ್ರೆ ಯಾಕೋ ನನಗೂ ಫುಲ್ ಬಾಡಿ ಸುಸ್ತು ಅಂತ ಅನ್ಸಾಗತೈತಿ ಯಾಕಂತ ಗೊತ್ತಿಲ್ಲ ಹಾಗಾಗಿ ಸುಮ್ಮನೆ ಕ್ಯಾನ್ಸಲ್ ಮಾಡ್ಕೊಂಡು ರೊಟ್ಟಿ ಐತಿ ಎಲ್ಲ ಇದ್ದು ಮುಂಜಾನೆ ಚಪಾತಿ ಮಾಡಿದ್ನಿ ಅದು ಪಲ್ಯ ಐತಿ ಎಲ್ಲ ಹಂಗೈತಿ ಮಧ್ಯಾಹ್ನ ಊಟ ಅವರು ಮಾಡಿಲ್ಲ ಮತ್ತು ನಾನು ಮಾಡಿಲ್ಲ ಅದಕ್ಕೋಸ್ಕರ ಬರೀ ಸಾರೊಂದು ಕಾಸಿದ್ರ ಆತಂಥೇಳಿ ಅವ್ರಿಗೆ ಸಾರು ತೊಗೊಂಡು ಹೋಗ್ತಾರಂತ ಮತ್ತು ಸಾರಷ್ಟು ಕಳ್ಸಾಕತ್ತೀನಿ ನೋಡ್ರಿ
ಶೇಂಗಾಕಾಳಿಂದ ಸಾರಿನ ರೆಸಿಪಿ ನಾನು ರೀಸೆಂಟ್ ವಿಡಿಯೋದಲ್ಲೇ ಶೇರ್ ಮಾಡ್ಕೊಂಡೀನಿ. ಯಾರಿಗಾದರೂ ಬೇಕಂತ ಅನಿಸಿದ್ರೆ ಟ್ರೈ ಮಾಡ್ತೇವೆ ಅಂತ ಅನಿಸಿದ್ರೆ ನೀವು ರೀಸೆಂಟ್ ವಿಡಿಯೋನ ಚೆಕ್ ಮಾಡಿರಿ, ಅದರಲ್ಲಿ ರೆಸಿಪಿ ಸಿಗ್ತೈತಿ. ನಮ್ಮ ಮನೆಯವರು ಊರಾಗ ಹೋಗ್ತೀನಿ ಅಂತೇಳಿ ಹೋಗಿ ಬಂದಾರ. ನೀನು ರೆಡಿ ಆಗಿರು ಅಂತೇಳಿ ಹೇಳ್ಯಾರ. ಸೀರೆ ಉಟ್ಕೋಬೇಕು. ನಾನು ಈ ಸಲ ಡ್ರೆಸ್ ಏನೂ ತೊಗೊಂಡಿಲ್ಲ, ಗೊತ್ತಿಲ್ಲ. ಒಟ್ನಲ್ಲಿ ಊರಾಗ ಹೋಗಿ ಬರ್ತೇನೆ ಅಂತ ಅಂದಾರ. ಈಗ ಶ್ರಾವಣ ಐತಲ್ಲ, ನಾನಂತರೂ ಕೇಕ್ ಅದ್ರೊಳಗೆ ಎಗ್ಲೆಸ್ ಸಿಗ್ಬೋದೇನೋ, ಬಟ್ ಇಲ್ಲಿ ಸಿಗ್ತಾವೇನಿಲ್ಲ ಗೊತ್ತಿಲ್ಲ. ಹಾಗಾಗಿ ಕೇಕ್ ಅತಿ ಏನು ಬೇಡ ಅಂತ ನಾನು ಮೊದಲನ್ನು ಹೇಳಿನ ಅವ್ರಿಗೆ. ನನಗೆ ಕೇಕ್ ಕಟ್ ಮಾಡೋದು ಇಷ್ಟ ಆಗಂಗಿಲ್ಲ, ಬಟ್ ತಂದಾಗ ಅನಿವಾರ್ಯ ಕಟ್ ಮಾಡಿರ್ತೇನೆ. ಏನೋ ಸೀರೆ ಉಟ್ಕೊಂಡಾರ, ಅಟ್ಲೀಸ್ಟ್ ಸೀರೆ ಉಟ್ಕೊಂಡು ಒಂದೆರಡು ಮಸ್ತ್ ಫೋಟೋ ತಕ್ಕೊಂಡ್ರಾಯ್ತು ಅಂಥೇಳಿ ಇದಕ್ಕೆ ನೋಡೋಣ್ರಿ. ರೆಡಿ ಆಕ್ಕೀನಿ. ರೆಡಿ ಆದಿಂದ ಆಮ್ಯಾಗ ಸಿಗ್ತೀನಿ. ನಾನು ಹಿಂಗೆ ರೆಡಿ ಆಗಿ ನೋಡ್ರಿ, ಈ ಸೀರೆ ಉಟ್ಕೊಂಡೇನಿ. ಸಿಂಪಲ್ ಸೀರೆ, ಅದ್ರೊಳಗಿಂದ ಅಲ್ಲಿದ್ದ ಬ್ಲೌಸ್ ಬೇರೆ ಬ್ಲೌಸ್. ನಮ್ಮ ಮನೆಯವ್ರು ಬಂದ್ರೆ ಇದು ಕೇಕ್ ಕರೇನಾ ಬಾ ಒಳಗ್ ಬಾ. ಮತ್ತ ತತ್ತಿ ಹಾಕಿ ಮಾಡಿರ್ತಾರ. ಎಗ್ಲೆಸ್ ಬೆಳಗಾವಿಂದ ತರಿಸಿನ ಹುಡುಗಿ, ಇದನ್ನ ಬೆಳಗಾವಿಂದ. ಕರೇನಾ ನಿನ್ನೆ ಆರ್ಡರ್ ಕೊಟ್ಟ ಇವತ್ತು ಬಂದತ್ತಿದೆ. ನಿನ್ನೆ ಮಧ್ಯಾಹ್ನ ಆರ್ಡರ್ ಕೊಟ್ಟ ಇವತ್ತು ಬಂದ ಬೆಳಗಾವಿಂದ. ಮತ್ ನೋಡ್ ಮತ್ತ ಇಲ್ಲ ಅನ್ಯ ಬೆಳಗಾವಿಂದ ತರಿಸಿನಿ. ಪ್ರೈಮೇಜ್ ಅದ ಪ್ರೈಮೇಜ್. ಸರಿ, ಇನ್ನೊಂದ್ 5 ನಿಮಿಷ ಇಡ್ಬೇಕು. ಯಾಕ? ಇನ್ನೊಂದ್ 5 ನಿಮಿಷ ಫ್ರೀಜರ್ದೊಳಗ. ನಾನು ಹೇಳಿದ್ನಿಲ್ಲ ಇಲ್ಲಿ ಎಗ್ಲೆಸ್ ಕೇಕ್ ಸಿಗಂಗಿಲ್ಲ ಅಂತೇಳಿ. ನನ್ಗೆ ಆಶ್ಚರ್ಯ, ನಂಗೆ ಗೊತ್ತಾನೇ ಇಲ್ಲ, ಕರೇನೋ ಗೊತ್ತಿಲ್ಲ ನನಗೆ. ನಮ್ಮ ಮನೆಯವ್ರ ಏನಾದರೂ ಸ್ವೀಟ್ ಅತಿ ತೊಗೊಂಬರ್ಬೋದ ತಿನ್ನಾಕ ಅಂತ ಅನ್ಕೊಂಡಿದ್ನ. ಇನ್ನೂ ಉಂಡೈತಿ, ಏನು ಮಾಡಿಲ್ಲಲ್ಲ, ಮತ್ತು ಹಾಲೂ ಎರ್ದಿಲ್ಲ. ಹಾಗಾಗಿ ಕೇಕ್ ತೊಗೊಂಬಂದಾರ. ಎಲ್ಲ ಕೇಳಿದ್ರಂತ, ಎಗ್ಲೆಸ್ ಏನೋ 400 ರೂಪಾಯಿ ಹೇಳಿದ್ರಂತ ಅರ್ಧ ಕೆಜಿಗೆ. ನಾನೇನಿಂದ ಅಯ್ಯೋ 400 ರೂಪಾಯಿ ಕೊಟ್ಟು ಯಾಕೆ ಅರ್ಧ ಕೆಜಿ ತೊಗೊಂಬರೋದು, ಬೇಡ ಬಿಡ ಅಂತೇಳಂತಂದೆ. ಮತ್ತು ನಮ್ದು ಆ್ಯನಿವರ್ಸರಿಗೆ ಐತಿ, ಯಾವಾಗೆಲ್ಲ ತರಿಸಿರ್ತಿಲ್ಲ, ಯಾವಾಗಾದ್ರೂ ನಂಗೆ ತಿನ್ಬೇಕಂತ ಅನಿಸ್ದಾಗ ಹನಿ ಕೇಕ್ ಅತಿ ತರಿಸಿರ್ತೇನೆ ನಾನು, ಅವಾಗ ತಿನ್ನೋನ್ ಬಿಡ ಅಂತೇಳಂತ ಅಂದಿದ್ದೆ. ನನ್ನ ಇಷ್ಟೊಂದು ಕಂಜಸ್ತಾನ ಕೆಲವೊಂದು ವಿಷಯದಲ್ಲಿ. ಅವರು ಗೊತ್ತಿಲ್ಲಪ್ಪ, ಕರೀನ ಸರ್ಪ್ರೈಸ್ ನನಗೆ. ನಂದ ಔಟ್ಫಿಟ್ ಹಿಂಗೈತಿ ನೋಡ್ರಿ, ಕಾಣಿಸ್ತತಿಲ್ಲ. ನನ್ನ ಬರ್ತಡೇಗಂತ ತಗೊಂಡಿದ್ದೀನಿ ಸೀರೆ. ಡ್ರೆಸ್ ತಗೋಬೇಕಂತ ಅನ್ಕೊಂಡು ಸೀರೆ ಇದೊಂದು ಭಾಳ ಸಿಂಪಲ್ ಆಗಿನ ತಗೊಂಡಿರೋದು. ಇದೊಂದು ಇದನ್ನ ಮಾಡ್ಬೇಕು, ಐರನ್ ಅತಿ ಮಾಡ್ಬೇಕು. ಸೈಡ್ ಪಿನ್ನೇ ಹಚ್ಚಿಲ್ಲ, ಹಂಗೆ ಒಂದು ಪಿನ್ ಹಚ್ಚೇನಿ. ಚೆನ್ನಾಗೈತೆ ಹೇಳ್ರಿ. ಬಳಿ ನೋಡ್ರಿ, ಇವು ನನ್ನ ಫ್ರೆಂಡ್ ಕೊಡ್ಸಿದ್ದೆ. ಇದರಲ್ಲಿ ದುರ್ಗಮ್ಮನ ಜಾತ್ರೆಗೆ ಹೋಗಿದ್ವಿ ಅಲ್ಲ ಲೋಕಾಪುರಕ್ಕೆ, ಅಲ್ಲಿ ಅವಳು ಕೊಡ್ಸಿದ್ದೀವಿ. ಎಷ್ಟು ಚಂದ ನೋಡೋಕೆ ಮ್ಯಾಚಿಂಗ್ ಆಗ್ಯಾವ. ಮಿಕ್ಸ್ ಒಂದು ಇದು ಏನಂತಾರ, ನಾವೇನಂತೇವೆ ಅಂದ್ರೆ ಬೂದಿ ಕಲರ್ ಅಂತೀವಿ. ಕಾಣಿಸ್ತತೆ ಏನಿಲ್ಲ ಗೊತ್ತಿಲ್ಲ. ಇದು ಬಳಿನೂ ಚಂದಾಗ್ಯಾವು. ನಿಂದ ಔಟ್ಫಿಟ್ ಹೆಂಗಾಗ್ಯದ ಅಂತ ಹೇಳ್ರಿ. ಇದು ಜುಮ್ಕಿ ಇದಾವೆ. ನನ್ನ ಫ್ರೆಂಡ್ ಇನ್ನೊಬ್ಬಳು ನನ್ನ ಫ್ರೆಂಡ್ ಕೊಡಿಸಿದ್ದು. ನೋಡ್ತೇನೆ ರೀ, ಅವಿದ್ರೆ ಅವನ್ನ ಹಾಕೋತೀನಿ. ನಮ್ಮ ಯಜಮಾನ್ರು ಫುಲ್ ಬ್ಯುಸಿ ಆಗ್ಯಾರ. ಯಾವುದಪ್ಪ ಅದು ಕೇಕು? ಏನಾರ ಎಗ್ ಹಾಕಿ ತಿನ್ಸಿದಿ ಅಂದ್ರ ಜಗಳನ. ಮತ್ತು ನಂಗೆ ಕಿವ್ಯಾಣ ಸಿಗ್ಲಿಲ್ಲವ, ಎಲ್ಲಿಟ್ಟೇನಿನ್ನ ಸಿಗೋಲ್ಲು. ಇದು
ರೆಡ್ ವೆಲ್ವೆಟ್ ಕೇಕ್ ಅಂತ ಅನಿಸ್ತೈತಿ. ಕೊಂಡ್ ಕೇಕ್ ನಮ್ಮ ಮನೆಯವ್ರು ಅದ್ರ ಮ್ಯಾಗ ಹೆಸರು ಇನ್ನು ಬರ್ದಾರ ಬರ್ಸಿಸಿ ಅದ ತೋರಿಸ್ತೀನಿ ರೀ. ನಾನು ಕೇಕ್ ತೋರ್ಸಾಗತ್ತೀನಿ ನೋಡ್ರಿ. ರುಕ್ಮಿಣಿ ವೈಕೆ ಅಂದರೆ ಏನ್ರಿ ಇಂಕಪ್ಪ ಕನಸ್ಗೇರಿ. ನಮ್ಮ ಮನೆಯವ್ರು ನೋಡ್ರಿ ಎಷ್ಟು ಚಾಲಾಕಿದಾರೆ. ರೆಡ್ ವೆಲ್ವೆಟ್ ಕೇಕ್ ನಾನು ಇದು ಯಾವಾಗಂತಂದ್ರೆ ನಮ್ದು ಆ್ಯನಿವರ್ಸರಿಗೆ ನಾನು ಈ ಥರದ ಕೇಕ್ ಕೇಳೀನಿ. ನಾನು ಇಲ್ಲಿ ಸಿಗಂಗಿಲ್ಲ ಅಂತಂದ್ರೆ ಇದು ಈಗ ಬಟಗುರ್ಕೆಯಾಗ ಹೊಸ ಬೇಕ್ರಿ ಆಗೈತಿ, ಹಾಗಾಗಿ ಬೆಳಗಾವಿ ತರಿಸಿ ಮುಟ್ಟೇಶ್ ಇದನ್ನು ಕರೆನಾ. ಬರೀ ಫ್ರೆಂಡ್ಸ್ ಕೇಕ್ ಕಟ್ ಮಾಡೋಣಂತ. ನಮ್ದೆಲ್ಲ ಸಿಂಪಲ್ ಸೆಲೆಬ್ರೇಷನ್ ರೀ. Happy birthday to you. Happy birthday to you, ರುಕ್ಮಿಣಿ. ಅದಿಲ್ರಿ, ನಮಗೆ ನಾವ ವಿಶ್ ಮಾಡ್ಕೋಬೇಕು. ಸೆಲ್ಫ್ ಲವ್ ಅಂತಾರಲ್ಲ ಹಂಗ. ನನ್ ಗಂಡ ಸಿಂಪಲ್ ಆಗಿ ನನ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕತ್ತೀನಿ. ಎಲ್ಲ ಬಲೂನ್ ಎಲ್ಲ ಡೆಕೋರೇಷನ್ ಮಾಡ್ಬೇಕಿಲ್ಲ. ಮಂದಿ ಗಂಡ್ಗಳು ಏನೇನೋ ಸರ್ಪ್ರೈಸ್ ಕೊಡ್ತಾರೆ. ಗೊತ್ತಿಲ್ಲದೆ ಮುಂದೇನು. ಅಯ್ಯೋ ವೆಂಕಟೇಶ ಸರಿ ಕಟ್ ಮಾಡ್ತೇನೆ. ಹ್ಯಾಪಿ ಬರ್ತ್ಡೇ ನಂದು. ನಮ್ಮ ಮನೆಯವ್ರು ನಂಗೆ ತಿನ್ಸಾಕಲ್ಲ, ನಾನು ಅವ್ರಿಗೆ ತಿನ್ಸಾಕತ್ತೀನಿ. ಹೆಂಗಾತ್ ಹೇಳ್ರಿ ನಮ್ದು ಸಿಂಪಲ್ ಬರ್ತ್ಡೇ. ನಾವಿಬ್ಬರು ನಮಗೊಬ್ಬರು ಅಂತೇಳಿ ಮುಂದಿನ ವರ್ಷ ಅನ್ಗೊಡ್ದನ್ನ ಬರ್ಲಿ ಅಂತೇಳಿ ಬ್ಲೆಸ್ ಮಾಡ್ರಿ. ನಾವಿಬ್ಬರು ಯಪ್ಪ ಎಲ್ಲೆಲ್ಲ ಚೆಲ್ಬೇಡ. ಥ್ಯಾಂಕ್ ಯು. ಫೋಟೋ ಕಿಡ್ಲೆ ಹೆಂಗಾತ್ರಿ ನಮ್ದ ಬರ್ತಡೇ. ನಮ್ಮ ಮೇಡಮ್ ಮುಂದ ಚಿಕ್ಕದಾಗಿ ಚೊಕ್ಕದಾಗಿ ಬಡತನದ ಫ್ಯಾಮಿಲಿ ಬರ್ತಡೇ ಹಿಂಗ ನೋಡ್ರಿ. ನಾವು ಸರ್ಪ್ರೈಸ್ ಆಗಿತ್ತು ನಮ್ ಕೇಕ್. ಇದು ರೆಡ್ ವೆಲ್ವೆಟ್ ಕೇಕ್ ಇದೆ. ಇನ್ನೊಂದ್ ಏನೋ ತಂದ ಬರೀ ಕ್ರೀಮ್ ಗಿಫ್ಟ್ ಏನೋ ಒಂದ್ ತಂದನ. ಮೊದಲು ಇನ್ನೊಂದಿಟ್ಟು ಕೇಕ್ ತಿಂತೇನೆ. ನಂಗೆ ಸ್ವೀಟ್ ಅಂದ್ರೆ ಬಹಳ ಇಷ್ಟ. ತಡಿ, ನಮ್ಮ ಮೇಡಮ್ ಏನೋ ಒಂದ್ ಗಿಫ್ಟ್ ತಂದನ್ರಿ. ಕಣ್ಮುಚ್ಚ. ಕರೆನಾ ಏನಿ ಸರ್ಪ್ರೈಸ್ ಮ್ಯಾಗ ಸರ್ಪ್ರೈಸ್. ಕಣ್ಮುಚ್ಚ. ನಾ ಮೊದಲು ಕೇಕ್ ತಿಂತೇನಿ. ನಂಗೆ ಕರೆನ ಕೇಕ್ ಅಂದ್ರೆ ಇಷ್ಟ. ಕಣ್ಮುಚ್ಲೆ ತಿನ್ಕೊಂತ ಕಣ್ಮುಚ್ಚನ್ನಿರಿ. ಕಣ್ಮುಚ್ಚ ಕೇಕ್ ಹೇಳದನ. ಕಣ್ಮುಚ್ಚನೆ ಒಟ್ಟ ಕಣ್ ತೆಗಿಬೇಡ. ಇದು ಕೇಕ್ ತಿನ್ನೋದಂದ್ರ ಏನ್ ಸಪ್ಳ ತೆಗಿಲಿ. ಕರೆನ 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 ಎಲ್ಲ ಏನಿತ್ತು ಕೈಯಾಗ ಏನ್ ಕೊಟ್ಟಿನಿಂದ. ಇದು ಕ್ರೀಮ್ ನೋಡದ. ಕ್ರೀಮ್ ನೆಕ್ತೇನಿದ್ರಿ. ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಅದು ಪೂರ್ತಿ ಕೋಲ್ಡ್ ಆಗಿಲ್ಲ. ನಮ್ಮ ಮನೆಯವ್ರ ಅರ್ಜೆಂಟಲ್ಲಿ ತಂದಾರ ಅಂತ ಅನಿಸ್ತು. ಸೀರೆಗೆ ಬರಿಗೆ ಎಲ್ಲ
ಇಲ್ಲೇ ಬರ್ತೀನಿ ರೀ ಕ್ಲೋಸ್ ಅಪ್ ಅಲ್ಲಿ. ಇದು ಬಾಕ್ಸ್ ಸರದ್ದ ಇದು ಮೊದ್ಲಿಂದ ನಂದ ಇದು ಸರದ್ದ ಅದಿಲ್ಲ ನಿಂದಲ್ಲ ಮತ್ ನಿನ್ಗ ಹಂಗಲ್ಲ ಸರದ್ದ ಇದು ನಂದ ಗೋಲ್ಡ್ ಸರ ಐತಲ್ಲ ಅದನ್ನ. ವೆಂಕಟೇಶ ಶಾರ್ಟ್ ಚೈನ್ ಮಂಗಳಸೂತ್ರ ಈ ಕರೆನಾ ಬಂಗಾರದ ಕರೇನಾ ಬಂಗಾರದ ಚಿನ್ನ ಕರೇನಾ ಬಂಗಾರ ಕರೆನಾ ವೆಂಕಟೇಶ ನೀವು ನಾನು ಇದು ತಾಳಿ ತರಕ್ ಹೋಗಿದ್ವಿ. ಇದು ತಾಳಿ ತಂದ ಒಂದಿಟ್ಟು ಬಾಕಿ ಇತ್ತು ಕೊಡಾಕಂತ ಹೋಗಿದ್ವಿ. ಅವಾಗ ನೀವು ಶಾರ್ಟ್ಸ್ ಚೈನ ತಗೊಂಡಿರಿ ಅದನ್ನ ಯಾಕೆ ತೋರಿಸಿಲ್ಲ ಅಂತ ಹೇಳಿ ಅಂತಂದ್ರಲ್ಲ. ನಾನು ತಗೊಂಡಿರ್ಕಿಲ್ಲ, ನಮ್ ತಗೊಳ್ಳೋ ಆಸೆ ಅಂತೂ ಇರ್ಲಿಲ್ಲ ನನಗೆ. ಈ ಒಂದು 4-5 ವರ್ಷದ ಹಿಂದ್ಗಡೆ ತಗೋಬೇಕಂತ ಅನ್ಕೊಂಡಿದ್ನಿ. ನನ್ನ ಫ್ರೆಂಡ್ ಡೈಲಿ ಯೂಜಿಗೆ ಚಲೋ ಆಗಂಗಿಲ್ಲ, ಕಟ್ಟಾಕ ಮತ್ತು ಗೋಲ್ಡ್ ಹಾಕ್ಬೇಕಾಕೈತಿ ಬ್ಯಾಡ ಅಂತ ನಂತಲಿನ ಬಿಟ್ಟಿದ್ನಿ. ಅದ್ರ ಆಸೆ ಇರ್ಲಿಲ್ಲ. ನೀವು ಹೇಳ್ದಿಂದ ನನಗೂ ತಗೋಬೇಕಂತ ಅನ್ಸಾಗತ್ತ. ಅವಾಗ ಹೋದಾಗ ಎಲ್ಲ ನೋಡಿದೀನಿ ನಾವು ಕೊಡಸಂತನ್ನಿ. ಈಗ ಸದ್ಯಕ್ಕೆ ನಂತೆಲ್ಲ ರೊಕ್ಕ ಇಲ್ಲ ಬ್ಯಾಡ ಅಂತಂದ್ರು. ನನ್ ಕರೆ ನಂಬಕನ ಆಗೋಲ್ತ ವೆಂಕಟೇಶ. ಯಪ್ಪ ಥ್ಯಾಂಕ್ ಯು. ಇವತ್ತು ಮಂಗಳವಾರ ಮರು ಮಾಂಗಲ್ಯಧಾರಣಿ. ನನ್ ಕರೀನ ನಂಬಕನ ಆಗಲ್ ನಿನಗ. ನೋಡ್ರಿ ಹೆಂಗೈತಿ ನಮ್ದ ಗಿಫ್ಟ್. ಥ್ಯಾಂಕ್ ಯು ವೆಂಕಟೇಶ. ನನ್ ಕರೀನ ನಂಬಕನ ಆಗಲ್ತ. ನಂಬಬೇಡ ನೀ ಕೊಳ್ಳಾಗ ಹಾಕಿನಿ ಈಗ. ನಂಬಬೇಡ. ಯಾವಾಗ ತಗೊಂಬಂದಿನಿ ಇದನ್ನ? ಇವತ್ತ ಚಾನ್ಸ ಇಲ್ಲ ಇವತ್ತು ತರಾಕ. ಯಾವ ತಂದಿ ಕರೆ ಹೇಳ? ತಂದನಲ್ಲ ಈಗ ಕೊಟ್ಟನಲ್ಲ ಇವತ್ತ. ಒಟ್ನಲ್ಲಿ ನಾನು ಕೇಳಿದ್ನಿ. ಹೋದ ವರ್ಷ ಏನು ಗಿಫ್ಟ್ ಬಂದಿಲ್ಲ ನನಗ. ಅಚ್ಚಿ ವರ್ಷ ನಾನು ಗೋಲ್ಡ್ ರಿಂಗ್ ತಗೊಂಬಂದಿದ್ರು. ಆ ವಿಡಿಯೋ ನಿಮ್ ಜೊತೆ ಶೇರ್ ಮಾಡೇನಿ ನಾನು. ಖುಷಿ. ನಾನು ನೋಡ್ತೀನಿ ತನಕ ರೊಕ್ಕ ಬಾಳ ಖರ್ಚಿಗ. ನನ್ಗ ಸ್ಕೂಟಿ ತಗೋಬೇಕನ್ನೋ ಆಸೆ ಇತ್ತ. ನೀವು ಎಲ್ಲಾರು ಹೇಳಿದ್ರೆ ಸೆಕೆಂಡ್ ಹ್ಯಾಂಡ್ ತಗೋರಿ ಕಲ್ಕೊಳಕ್ ಅಂತ ಹೇಳಿ. ಬಟ್ ನಾ ಅನ್ಕೊಂಡಿದ್ನಿ ಸ್ಕೂಟಿ ಏನಾದ್ರು ತರ್ತಾರ ಅಂತ ಹೇಳಿ. ನಂಗೆ ಯಾವಾಗ ತಗೊಂಬಂದಾರ ಅಂತ ಗೊತ್ತಾನಿಲ್ಲ. ಯಾಕಂದ್ರೆ ತಗೊಂಬಂದ್ ಎಲ್ಲಾದ್ರೂ ತಗೋದಿಡ್ಬೋದಲ್ಲ. ಯಪ್ಪ ಸರ್ಪ್ರೈಸ್ ನನ್ ಜೀರ್ಣ ಮಾಡ್ಕೊಳಕ್ ಆಗಲ್ಲ. ಕರೀನಾ ವೆಂಕಟೇಶ ಕರೀನಾ ಹೇಳ್ರಿ ಕರೇನಾ ಕೊಳ್ಳಾಗ ಹಾಕಿನಿ ಮತ್ ಕರೇನಾ ನಂಬಕನ ಆಗಲ್ ನನಗ. ಕರೇನಾ ವೆಂಕಟೇಶ ನಂಗೆ ಏನ್ ಮಾತಾಡ್ಬೇಕ ಗೊತ್ತಾಗಲ್ತ. ಇದು ನೋಡ್ರಿ ಕರೇನಾ ಸುಳ್ಳು ನೋಡ್ರಿ. ನಾನು ಗೋಲ್ಡ್ದು ಬಾಕ್ಸ್ ಅದಾವ ಅಂತ ಮನ್ಯಾಗ. ಅಡ್ಜಸ್ಟ್ ಮಾಡ್ಕೋಬೇಕಂತ ಗೊತ್ತಾಗಲ್ ನನಗ. ಎಷ್ಟು ಕೇಕ್ ತಿಂದಿ? ಇಲ್ಲ ತೆಗೆದು ಇಟ್ಬಿಡು. ಮುಂಜಾನೆ ಬರ್ತ್ಡೇ ಸೆಲೆಬ್ರೇಷನ್ ಹಿಂಗಿತ್ತ. ಮುಂಜಾನೆ ಅವ್ರ ನಿನ್ನ ಮಕ್ಳು ಬರ್ತಾರಲ್ಲ ಅವ್ರು ಯಾಕೆ ಬಂದಿಲ್ಲ ಅಂದ್ರೆ ಹೊರಗೆ ಸಣ್ಣ ಮಳೆ ಬರಾಗದೈತಿ. ಸ್ವಲ್ಪ ಅಲ್ಲಿ ಅವ್ರಪ್ಪ ಪ್ರಾಬ್ಲಮ್, ಹಂಗಾಗಿ ನಾವು ಕರೆದಿದ್ರೆ ಬರ್ತಿದ್ರೇನೋ. ಹೆಂಗಿದ್ರೆ ಮುಂಜಾನೆ ಕೊಟ್ರಾತಂತ ಹೇಳಿ. ಈಗ ನಾವು ಕರಿಬೇಕು ಮತ್ತೇನು ಮನ್ಯಾಗ ಕಿರಿಕಿರಿ ಆಗ್ಬೇಕದ್ ಬ್ಯಾಡ್ ಅಂತ ಹೇಳಿ ಕರೀಲಿಲ್ಲ ಅವ್ರನ್ನ. ನಾನು ಗೋಲ್ಡ್ ತಂದದ್ದನ ಏನ್ ಮಾತಾಡ್ಬೇಕಂತ ನಂಗೆ ಗೊತ್ತಾಗ. ಫಸ್ಟ್ ಟೈಮ್ ಅಂದ್ರ ಅದು ಗೋಲ್ಡ್ ರಿಂಗ್ ತಂದಿದ್ರು. ಇದು ಎಷ್ಟು ಗ್ರಾಮ್ ಐತಿ ಏನೈತಿ ಅಂತ ನಮ್ಮ ಮನೆಯವ್ರನ್ನ ಕೇಳ್ಕೊಂಡು ವಿಚಾರಿಸಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಇವತ್ತಿನ ವಿಡಿಯೋ ನನ್ನ ಬರ್ತ್ಡೇ ಸೆಲೆಬ್ರೇಷನ್, ಸಿಂಪಲ್ ಸೆಲೆಬ್ರೇಷನ್ ಹೆಂಗಾದಂತ ಹೇಳಿ ಸರಿ ಹಿಂಗೈತಿ ನೋಡ್ರಿ. ಹೆಂಗಿತ್ತು ಹೇಳ್ರಿ ನಮ್ಮ ಮೇಡಮ್ ಅವ್ರದ್ದು ಬರ್ತ್ಡೇ. ನಂಗೆ ಇನ್ನು ಎಷ್ಟೊತ್ತಕ್ಕೈತೆ ಗೊತ್ತಿಲ್ಲ ನನಗ. ಇದನ್ನ ನಂಬಾಕ ಕರೀನಾ ನಂಬಾಕ ನಂಗೆ ಎಷ್ಟೊತ್ತಕ್ಕೈತೆ ಗೊತ್ತಿಲ್ಲ ನನಗ.
ಒಟ್ನಲ್ಲಿ ಗೊತ್ತಿಲ್ಲ. ನನ್ನ ಮತ್ತೆ ನಾಳೆ ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಪ್ಪ ಆಗೋಲ್ತು ನಂಗೆ. ನಾನು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಹೆಂಗೆ ಮಾಡ್ಕೋತೇನೆ ಅಂತಂದ್ರೆ ಅದನ್ನೊಂದು ಹೇಳ್ತೀನಿ ಕ್ವಿಕ್ಕಾಗೆ. ನಾನು ಇನ್ಸ್ಟಾಗ್ರಾಮ್ಗೆ ಒಂದು ವಿಡಿಯೋನು ಮಾಡೀನಿ. ನಂಗೆ ಸಿಕ್ಕಾಪಟ್ಟೆ ಇದು ಆಗ್ಬಿಡ್ತಂದ್ರೆ ನಂಗೆ ನಗುನ ಕಂಟ್ರೋಲ್ ಮಾಡ್ಕೊಳಕ್ ಆಗಂಗಿಲ್ಲ. ನಗು ಕಂಟ್ರೋಲ್ ಮಾಡ್ಕೊಳಕ್ ಆಗ ಊಟ ಮಾಡಿ ಮಕ್ಕೊಂಡ್ಬಿಡುತ್ತ. ಇರಿ ಸ್ವಲ್ಪ ಸುಧಾರಿಸ್ಕೋತೀನಿ. ನಂದು ಡೇಟ್ ಆಫ್ ಬರ್ತ್ ಒಂದೊಂದು ಕಡೆ ಒಂದೊಂದು ಥರ ಐತಿ. ಒಂದ್ರೊಳಗೆ 6 ಹನ್ನೊಂದು ಐತಿ, 6-8. ನಾನು 6-8ನ ಫಿಕ್ಸ್ ಮಾಡ್ಕೊಂಡು ಇದನ್ನ ಮಾಡ್ಕೊಂಡೇವಿ. ಸೆಲೆಬ್ರೇಷನ್ ಮಾಡ್ತೀವಿ. ಅವಾಗೆಲ್ಲ ನಮ್ಗೆ ಸ್ಕೂಲ್ ಹೆಸರು ಹಚ್ಬೇಕಾದ್ರೆ ಹಿಂಗೆ ಇದೆಲ್ಲ ಯಾರಿಗೆಲ್ಲ ನೆನಪೈತೆ ನೋಡ್ರಿ. ಇದು ಕೈ ಕಿವಿ ಮುಟ್ಟಬೇಕಿಲ್ಲ, ಇದನ್ನ ಹಿಂಗೆ ಮುಟ್ಟಿದಾಗ ಅವಾಗ ಹೆಸರು ಹಚ್ಚಿಸ್ಕೋತಿದ್ರು. ಅವರ ಹೆಸರುಗಳು ಯಾವ ಇಶ್ವಿ ಯಾವ ಡೇಟ್ ಹಚ್ತಾರೆ ಅದ ಡೇಟ ನಮ್ಮ ಫೈನಲ್. ಆಮ್ಯಾಗ ಇಕ್ಕಟ್ಟು ಎಲ್ಲಾದರೂ ಚೇಂಜ್ ಆದ್ರೆ ಹಿಂಗೆ ಬರೆಯೋ ಟೆನ್ಷನಲ್ಲಿ ಏನಾದರೂ ಇಯರು ಮಂತು ದಿನ ಚೇಂಜ್ ಆದ್ರೆ ಅದು ಚೇಂಜ್ ಹಾಕೋ ಅಂತನೂ ಹೋಗಿರ್ತೈತಿ. ಅದಕ್ಕೆ ಒಂದ್ರೊಳಗೆ 6-11 ಐತಿ, ಒಂದ್ರೊಳಗೆ 6-8 ಐತಿ. ಯಾವ್ದು ಖರೇನೋ ಯಾವ್ದು ಸತ್ಯನೂ ಗೊತ್ತಿಲ್ಲ. ಭಗವಂತ ಭೂಮಿ ಮ್ಯಾಗ ಕಳಿಸ್ಯಾನ, ಅವ ಎಷ್ಟು ಆಯುಷ್ ಅಂತ ಬರೆದು ಕಳಿಸ್ಯಾನಲ್ಲ ಅಲ್ಲಿವರೆಗೂ ಹ್ಯಾಪಿಯಾಗಿ ಖುಷಿಯಾಗಿ ಇರ್ಬೇಕಂತ ಡಿಸೈಡ್ ಮಾಡೀನಿ. ಮೊನ್ನೆಯೊಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ರು. ಕಮೆಂಟ್ ನೋಡಿ ನಂಗೆ ಖರೇನೋ ಭಾಳ ಅಂದ್ರೆ ಭಾಳ ಸಿಕ್ಕಾಪಟ್ಟೆ ಖುಷಿ ಆತ. ಮಗು ಅಂತಿರ್ಲ, ದೇವ್ರು ಕೊಟ್ರೆ ಆಗಲಿ, ದೇವ್ರು ಕೊಡಲಿಲ್ಲ ಅಂತ ಬೇಡ, ನೀವೇ ಇಬ್ಬರು ಮಗುವಿನ ಥರ ಲೈಫ್ನ ಎಂಜಾಯ್ ಮಾಡಾಕತ್ತೀರಿ, ಯಾವಾಗಲೂ ಹಿಂಗೆ ಖುಷಿಯಾಗಿರಿ ಅಂತೇಳಿ ಅಂತಂದ್ರೆ ಅದು ನಂಗೆ ಭಾಳ ಖುಷಿ ಆತ. ಇನ್ನೊಬ್ರು ಅದು ಹುಡುಕಿ ನಾನು ಹಾಕ್ತೇನೆ, ನೆಕ್ಸ್ಟ್ ಲಾಗಲ್ಲತಿ ಹಾಕ್ತೇನೆ ನಾನು ಕಮೆಂಟನ್ನು. ಖರೇನ ಭಾಳ ಖುಷಿ ಆಯ್ತು ನನಗೆ. ಲೈಫಲ್ಲಿ ನಮ್ಗೆ ಆ ದೇವ್ರ ಏನೇನು ಕೊಡ್ಬೇಕಂತ ನಾವು ಮೊದಲು ಡಿಸೈಡ್ ಮಾಡಿ ಭೂಮಿಗೆ ಕಳಿಸಿರ್ತೇನೆ. ಹಂಗಾಗಿ ಆ ದೇವ್ರು ಯಾವ ಲೈಫನ್ನು ನಮ್ಗೆ ಕೊಟ್ಟಿರ್ತಾನಲ್ಲ ಆ ಲೈಫನ್ನು ನಾನು ಆದಷ್ಟು ಖುಷಿಯಿಂದ ನಾನು ಕಳಿಬೇಕಂತ ಅನ್ಕೋತೇನೆ. ಮತ್ತು ಸಂಸಾರದಿಂದ ಆಗಾಗ ಸಣ್ಣ ಪುಟ್ಟ ಜಗಳ, ದೊಡ್ಡ ಜಗಳ ಎಲ್ಲನೂ ನಡೀತಿರ್ತೈತಿ. ಅದು ಕಾಮನ್ನ. ಎಲ್ಲರೂ ಹೈಡ್ ಮಾಡ್ಬೋದೇನೋ, ನಾನು ಏನು ಹೈಡ್ ಮಾಡೋಕೆ ಹೋಗಂಗಿಲ್ಲ. ನಾನು ಹೆಂಗೆ ಇರ್ತೇನೆ ಹಂಗೆ. ಈಗ ನೆನಪಾತು ನನಗೆ. ಅಂದ್ರೆ ಅವ್ರು ನಂಗೆ ಕಮೆಂಟ್ ಹಾಕಿರೋದ ಬೇರೆಯವ್ರ ಥರ ಅವ್ರೇನು ಡ್ರಾಮಾ ಮಾಡೋಂಗಿಲ್ಲ, ರಿಯಾಲಿಟಿ ಹೆಂಗೆ ಇರ್ತೈತಿಲ್ಲ ಹಂಗನ್ನ ತೋರಿಸ್ತಾರೆ ಅಂಥೇಳಿ. ಯಾಕಂದ್ರೆ ನಮ್ಮ ಆಡು ಭಾಷೆದವ್ರು ನಾನು ಹೆಂಗೆ ಇನ್ನೂ ಭಾಳ ಶೇರ್ ಮಾಡ್ಕೊಳಂಗಿಲ್ಲ. ನಾನು ನನ್ನ ಗಂಡನ ಜೊತೆ ಸಿಕ್ಕಾಪಟ್ಟಿ ಕೊರ ಕಿರಿ ಕಾಮಿಡಿ ಫನ್ನಿಯಾಗಿ ಹೆಂಗೆಂಗೋ ಇದ್ಬಿಡ್ತೇವೆ ನಾವು. ನಮ್ಮಷ್ಟು ಕಿತ್ತಾಡೋರೆಲ್ಲ ಜಗತ್ತಿನಾಗ ಯಾರು ಇಲ್ವೇನೋ ಅಂತ ಅನ್ನೋಷ್ಟು ಜಗಳ ಮಾಡ್ತೇವೆ. ಬಟ್ ಒಂದು ನಿಮಿಷ ನಾವು ಮಾತು ಬಿಟ್ಟಿರಂಗಿಲ್ಲ. ಅದಂತೂ ಸಾಧ್ಯನೇ ಇಲ್ಲ, ಯಾವತ್ತೂ ಸಾಧ್ಯ ಇಲ್ಲ. ಅದು ಮುಂದೂ ಹಂಗೆ ಇರಲಿ ಅಂತ ಅನ್ಕೋತೀನಿ. ನಿಮ್ಮೆಲ್ಲರ ಪ್ರೀತಿ ಮತ್ತು ಬ್ಲೆಸ್ಸಿಂಗ್ ನನ್ನ ಮ್ಯಾಗ ಸದಾ ಇರಲಿ. ಈ ಬಳಿ ನೋಟಿಫಿಕೇಶನ್ ಕಳ್ಸಾದ ಇವು ನನ್ನ ಫ್ರೆಂಡ್ ಕೊಟ್ಟಿದ್ದು, ಹೇಳಿನಿಲ್ಲ ನಾನು. ಅದಕ್ಕೆ ಇರೋದೊಂದು ಲೈಫ್ ಖುಷಿಯಾಗಿರಿ, ಪ್ರತಿಯೊಂದು ಸೆಕೆಂಡನ್ನು ಎಂಜಾಯ್ ಮಾಡಿರಿ. ಯಾಕಂದ್ರೆ ಕಳೆದು ಹೋಗಿರೋ ಸೆಕೆಂಡ್ ನಮ್ಮ ಲೈಫಲ್ಲಿ ಯಾವತ್ತೂ ಬರಂಗಿಲ್ಲ. ಇನ್ನೊಬ್ಬರನ್ನ ದ್ವೇಷ ಮಾಡೋದನ್ನು ಬಿಟ್ಟು ಅದರ ಪ್ರೀತಿ ತೋರಿಸ್ರಿ, ಇಲ್ಲಾಂದ್ರೆ ನಿಮ್ಮ ಪಾಡಿ ನೀವು ಆರಾಮ್ಸೆ ಇರ್ರಿ. ಇನ್ನೊಬ್ಬರನ್ನ ದ್ವೇಷ ಮಾಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ನಮ್ಮ ಹೊಟ್ಟೆನ ಉಳಿಸ್ಕೊಳ್ಳೋದು ಯಾಕೆ ಬೇಕು, ಹೌದಲ್ರಿ? ನನ್ನ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ತಪ್ಪಿ ಹೆಂಗೆ ಕನ್ಸಕತ್ತೇಳ ಕರೀನ ನನಗೆ ಡೈಜೆಸ್ಟ್ ಬ್ಲೌಸ್ ಬ್ಲೌಸ್ ಆಗೈತಿ. ಅಂದೇ ಫಿಟ್ಟಿಂಗ್ ಮಾಡ್ಕೊಂಡಿಲ್ಲ, ಏನಿಲ್ಲ, ಹಂಗೆ ಹಾಕೊಂಡೇನಿ. ಇದಕ್ಕೆ ಮ್ಯಾಚ್ ಆಗೈತಿ. ಇದ್ರೊಳಗಿನ ಜಂಪರ್ ಬರಂಗಿಲ್ಲ, ಯಾಕಂದ್ರೆ ಸಾದಾ ಸೀರೆನಲ್ಲ ಅದ. ಹಾಗಾಗಿ ಬ್ಲೌಸ್ ಕಟ್ ಮಾಡಿ ಬರ್ದೈದಂತೆ ಬರಂಗೇನೇ ಇಲ್ಲ. ಮತ್ತು ಅಷ್ಟೊಂದು ಉದ್ದ ಆಗಲೇ ಇರಂಗಿಲ್ಲಪ್ಪ. ನನ್ನ ಮೊದಲೇ ಡುಮ್ಮಿ ಆಗತ್ತೀನಿ. ನಾನು ಮತ್ತೆ ನಾಳೆ ಲಾಗಲ್ಲಿ ಸಿಗ್ತೀನಿ. ಏನೇನು ಮಾತಾಡೀನಿ ಏನಿಲ್ಲ ನನ್ನ ಕರೆನೋ ಗೊತ್ತೇನೋ ಆಗಲ್ತಿಪ್ಪ. ಏನಿದ್ರು ಕಮೆಂಟ್ ಮಾಡಿ ಹೇಳ್ರಿ. ಕೆಲವ್ರಿಗೆ ಏನಾರ ಅದ ಹೇಳಿಲ್ಲ, ಇನ್ನೊಬ್ಬರ ಖುಷಿನ ನೋಡಿ ಸಹಿಸ್ಕೊಳಕ್ಕೆ ಆಗದೆ ಇರೋರ ನೆಗೆಟಿವ್ ಕಮೆಂಟ್ನ ಹಾಕ್ಬೋದು. ಐ ಡೋಂಟ್ ಕೇರ್, ಮೈ ಲೈಫ್ ಮೈ ರೂಲ್ಸ್ ಅಂತಾರಲ್ಲ, ಹಂಗಾಗಿ ಯುವರ್ ಲೈಫ್ ಯುವರ್ ಚಾಯ್ಸ್, ಮೈ ಲೈಫ್ ಮೈ ಚಾಯ್ಸ್ ಅಂಥೇಳಿ. ಯಾಕಂದ್ರೆ ನನ್ನ ಜೀವನನ ನಾನು ಹೆಂಗೆ ಇರಬೇಕಂತ ಆಯ್ಕೆ ಮಾಡ್ಕೊಂಡೇವಂತ ಅಂದಿಂದ ಹಂಗೆ ಇರ್ಬೇಕು. ನಮ್ಮ ಇಷ್ಟನ ಇನ್ನೊಬ್ಬರ ಮ್ಯಾಗ ಹೇಳಬಾರ್ದು. ಇದು ನನ್ನ ಒಪಿನಿಯನ್ ಅಷ್ಟೇ ನೋಡ್ರಿ.